ಓಕೆ ಮಕ್ಕಳೇ, ಇವತ್ತೆಲ್ಲರೂ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸತಕ್ಕಂತಹ ವಸ್ತುಗಳು ಆಮ್ಲೀಯವು ಮತ್ತು ಪ್ರತ್ಯಾಮ್ಲೀಯವು ಅಂತ ನಾವು ಇವತ್ತು ಪ್ರಾಯೋಗಿಕವಾಗಿ ಚೆಕ್ ಮಾಡಬಹುದಾ? ಓಕೆ ಮಕ್ಕಳೇ, ನಿಮ್ಗೆ ಈಗ ಆಲ್ರೆಡಿ ನಿಮ್ ಬಳಿಯಲ್ಲಿ ಹಲವಾರು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನ ಕೊಟ್ಟಿದೆ. ಓಕೆ, ನಿಮ್ಮ ಹತ್ರ ಯಾವ್ಯಾವ ವಸ್ತು ಇದೆ ಅಂತ ಹೇಳ್ತೀರಾ? ಓಕೆ, ನಾನು ಕುಶಾಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಕುಶಾಲ್, ನಿನ್ನ ಹತ್ರ ಯಾವ ವಸ್ತು ಇದೆ ಹೇಳ್ತಾ ಹೋಗಪ್ಪ. ಹಾಗೆ ನಿಂಬೆ ರಸ, ಸೋಪಿನ ದ್ರಾವಣ, ಹುಣಸೆ ನೀರಿನ ದ್ರಾವಣ, ಎಳ್ಳಿಕಾಯಿ, ಕುಡಿಯುವ ನೀರು. ರಾಕೇಶ್? ಉಪ್ಪಿನ ನೀರು, ಟೊಮೊಟೊ ರಸ, ಸುಣ್ಣದ ದ್ರಾವಣ, ಸಕ್ಕರೆ ನೀರು, ಮೆಣಸಿನ ರಸದ ದ್ರಾವಣ, ಎಳ್ಳಿಕಾಯಿ ರಸ. ಓಕೆ ಮಕ್ಕಳೇ, ಇಲ್ಲಿ ವಿನೆಗಾರ್ ಕೂಡ ಇದೆ. ಹಾಗೆ ನಾನು ಈ ಕೊಟ್ಟಿರ್ತಕ್ಕಂಥ ವಸ್ತುಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಅಂತ ಪರಿಶೀಲನೆ ಮಾಡೋದಕ್ಕೆ ನಿಮ್ ಕೈಯಲ್ಲಿ ನಾನು 2 ಕಲರ್ ಲಿಟ್ಮಸ್ ಪೇಪರ್ ಕೊಟ್ಟಿದ್ದೀನಿ. ಯಾವ ಕಲರ್ ಇದೆ? ಒಂದು ನಿಮ್ಮ ಬಲಗೈಯಲ್ಲಿ ಇರ್ತಕ್ಕಂಥದ್ದು ಲಿಟ್ಮಸ್ ಕಾಗದ, ನಿಮ್ಮ ಎಡಗೈಯಲ್ಲಿ ಇರ್ತಕ್ಕಂಥದ್ದು ಕೆಂಪು ಲಿಟ್ಮಸ್ ಕಾಗದ. ಹಾಗಾದ್ರೆ ನೀವಿಷ್ಟೇ ಮಾಡ್ಬೇಕಾಗಿರೋದು, ನಿಮ್ಮ ಮುಂದೆ ಇರ್ತಕ್ಕಂತಹ ಏನು ದ್ರಾವಣ ಇದೆ ಆ ದ್ರಾವಣದೊಳಗಡೆ ಮೊದಲು ನಿಮ್ಮ ಬಲಗೈಯಲ್ಲಿ ಇರ್ತಕ್ಕಂತ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಅದ್ಬೇಕು. 5 ಸೆಕೆಂಡ್ಗಳ ನಂತರ ನೀವೇನ್ ಮಾಡ್ಬೇಕು, ಅದನ್ನ ತೆರೆದು ಚೆಕ್ ಮಾಡ್ಬೇಕು. ಬಣ್ಣದಲ್ಲಿ ಬದಲಾವಣೆ ಆಗಿದ್ರೆ, ಬದಲಾವಣೆ ಆಗಿರೋರು ಮಾತ್ರ ನನಗೆ ಹೇಳ್ಬೇಕು. ಆಗ್ಬೋದಾ? ಆಗ್ಬೋದಾ? ಓಕೆ, ಪ್ರಾರಂಭ ಮಾಡಿ ಮಕ್ಕಳೇ. ಓಕೆ, ನಿಧಾನವಾಗಿ ನೋಡಿ. ನಿಮ್ಮ ಲಿಟ್ಮಸ್ ಕಾಗದದಲ್ಲಿ ಬದಲಾವಣೆ ಆಗ್ತಾ ಇದೆಯಾ ನೋಡಿ. ಬದಲಾವಣೆ ಆಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಓಕೆ ಮಕ್ಕಳೇ, ಈಗ ನೀವೆಲ್ಲರೂ ನೀಲಿ ಲಿಟ್ಮಸ್ ಪೇಪರ್ ಅನ್ನು ಕೊಟ್ಟಿರ್ತಕ್ಕಂತಹ ದ್ರಾವಣದ ಒಳಗಡೆ ಅದ್ದಿ ನೀವು ತೆಗ್ದಿದ್ದೀರಲ್ವಾ? ಯಾರ್ಯಾರು ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬಂದಿದೆ ಕೈ ಎತ್ತಿ ಮಕ್ಕಳೇ. ಎಡಗೈಯನ್ನು ಎತ್ತಿ ಮೇಲೆ. ಕೆಂಪು ಬಣ್ಣಕ್ಕೆ ಬಂದಿರತಕ್ಕಂಥವ್ರು ಎಡಗೈಯನ್ನು ಎತ್ತಿ ಮಕ್ಕಳೇ. ಓಕೆ, ಹಾಗಾದ್ರೆ ಯಾವ್ಯಾವ ದ್ರಾವಣ ಇತ್ತು ಅಂತ ಹೇಳ್ಬೋದಾ? ಕೆಂಪು ಬಣ್ಣಕ್ಕೆ ಬಂದಿರತಕ್ಕಂಥದ್ದು ಹರ್ಷಿತಾ? ಎಳ್ಳಿಕಾಯಿ ರಸ. ನಿಂದು ಕೆಂಪು ಬಣ್ಣಕ್ಕೆ ಬಂದಿದ್ಯಾ? ಓಕೆ. ಇನ್ನ ಪ್ರಜ್ವಲ್? ಟೊಮೆಟೊ ರಸ. ಅನಂತರ ನೆಲ್ಲಿಕಾಯಿಯ ರಸ. ಅನಂತರ ತನ್ಮಯ್? ಹುಣಸೆ ನೀರಿನ ದ್ರಾವಣ. ಕುಶಾಲ್? ನಿಂಬೆ ರಸ ಕೂಡ ಯಾವ ಬಣ್ಣಕ್ಕೆ ಬಂದಿದೆ? ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗಿರೋದನ್ನ ಕಾಣ್ಬೋದು ಅಲ್ವಾ? ಓಕೆ ಮಕ್ಕಳೇ, ಕೈ ಬಿಡಿ. ಹಾಗೆ ಮಕ್ಕಳೇ, ಆ ಲಿಟ್ಮಸ್ ಕಾಗದವನ್ನು ಅಲ್ಲೇ ಟೇಬಲ್ ಮೇಲೆ ಇಡಿ. ಆನಂತರ ನಿಮ್ಮ ಕೈನಲ್ಲಿ ಇರ್ತಕ್ಕಂತಹ ಕೆಂಪು ಲಿಟ್ಮಸ್ ಕಾಗದದಿಂದ ಆ ದ್ರಾವಣವನ್ನ ಮತ್ತೊಮ್ಮೆ ಒಂದು 5 ಸೆಕೆಂಡ್ಗಳ ಕಾಲ ಅದ್ದಿ ಪರಿಶೀಲಿಸಿ. ಅದು ಆಮ್ಲೀಯವೋ ಪ್ರತ್ಯಾಮ್ಲೀಯವೋ ಅಂತ ತಿಳಿತಕ್ಕಂಥ ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಮಾಡಿ. ಓಕೆ ಮಕ್ಕಳೇ, ನೀವೀಗ ಆಲ್ರೆಡಿ ನಿಮ್ಮ ಹತ್ರ ಇರ್ತಕ್ಕಂಥ ರೆಡ್ ಲಿಟ್ಮಸ್ ಪೇಪರನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದ್ದೀರಿ. ಯಾರ ಕೆಂಪು ಲಿಟ್ಮಸ್ ಕಾಗದ ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ ಟರ್ನ್ ಆಗಿದೆ ದಯಮಾಡಿ ಕೈ ಎತ್ತಿ ಮಕ್ಕಳೇ. ಓಕೆ, ಧನ್ಯ, ನಿನಗೆ ಕೊಟ್ಟಿರ್ತಕ್ಕಂಥ ದ್ರಾವಣ ಯಾವುದು? ಸೋಪಿನ ದ್ರಾವಣ. ರುಷ್ಮಿತ್, ನಿನಗೆ ಕೊಟ್ಟಿರ್ತಕ್ಕಂಥ ದ್ರಾವಣ ಯಾವುದು? ಅಡಿಗೆ ಸೋಡಾದ ದ್ರಾವಣ. ಧನಂಜಯ್, ನಿನ್ನ ಬಳಿ ಇದ್ದಿದ್ದು ಸುಣ್ಣದ ತಿಳಿ ನೀರಿನ ದ್ರಾವಣ. ಓಕೆ ಮಕ್ಕಳೇ, ನಿಮಗೆ ಈಗ 2 ಬಾರಿ 2 ಲಿಟ್ಮಸ್ ಪೇಪರನ್ನು ಅದ್ದಿದ್ದೀರಿ. ಬಣ್ಣ ಬದಲಾಗಿದೆ. 2 ಬಾರಿ 2 ಲಿಟ್ಮಸ್ ಅದ್ದಿದ್ರೂ ಕೂಡ ಬಣ್ಣ ಬದಲಾಗದಲ್ಲೇ ಇರ್ತಕ್ಕಂಥ ಸೊಲ್ಯೂಷನ್ ಯಾರ ಹತ್ರನಾರು ಇದೆಯಾ? ದ್ರಾವಣ ಕೈ ಎತ್ತಿ. ಬಣ್ಣ ಬದಲಾಗದಲ್ಲೇ ಇರ್ತಕ್ಕಂಥದ್ದು.
ಓಕೆ ಸಂಜಯ್, ನಿನಗೆ ಕೊಟ್ಟಿರ್ತಕ್ಕಂತಹ ದ್ರಾವಣದ ಹೆಸರೇನಪ್ಪ? ಏನು ವಸ್ತು ಅದು? ಸರ್ ಕುಡಿಯುವ ನೀರು. ಕುಡಿಯುವ ನೀರು. ಬಣ್ಣದಲ್ಲಿ ಯಾವುದೇ ಲಿಟ್ಮಸ್ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ರಾಕೇಶ್? ಉಪ್ಪಿನ ನೀರು. ಉಪ್ಪಿನ ನೀರು. ಉಪ್ಪಿನ ದ್ರಾವಣ ಕೂಡ ಯಾವುದೇ ಬದಲಾವಣೆ ಕಲರ್ನಲ್ಲಿ ಆಗಿಲ್ಲ. ವಿಸ್ಮಯ? ಸರ್ ಸಕ್ಕರೆ ನೀರು. ಸಕ್ಕರೆ ನೀರಿನ ದ್ರಾವಣದಲ್ಲಿಯೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಮಕ್ಕಳೇ, ಹೀಗೆ ನಾವು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಆಮ್ಲೀಯನೋ ಪ್ರತ್ಯಾಮ್ಲೀಯನೋ ಅಂತ ತಿಳ್ಕೊಬೋದು. ನಿಮಗೆ ಕೊಟ್ಟಿರ್ತಕ್ಕಂತಹ ದ್ರಾವಣದಲ್ಲಿ ಲಿಟ್ಮಸ್ ಕಾಗದವನ್ನು ಡಿಪ್ ಮಾಡಿದಾಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬಂದಿದ್ರೆ, ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬಂದಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ? ನಾವು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ, ನೀಲಿ ಬಣ್ಣದಲ್ಲಿದೆ. ಈ ನೀಲಿ ಬಣ್ಣಕ್ಕೆ ಬಂದಿದ್ರೆ ಇದನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಮಕ್ಕಳು ಏನಂತ ಕರಿತೀವಿ? ಪ್ರತ್ಯಾಮ್ಲ ಅಂತ ಕರಿತೀವಿ. ಅದೇ ರೀತಿ ನೀವು ಕೊಟ್ಟಿರ್ತಕ್ಕಂಥ ದ್ರಾವಣ ಕೆಂಪು ಬಣ್ಣಕ್ಕೆ ಬಂದಿದ್ರೆ ಇದನ್ನೇನಂತೀವಿ? ಆಮ್ಲ ಅಂತ ಹೇಳ್ತೀವಿ. ಸೊ ನಾವು ಒದ್ದಾಗ ಆಮ್ಲವೂ ಅಲ್ಲದ ಪ್ರತ್ಯಾಮ್ಲವೂ ಅಲ್ಲದ ವಸ್ತು ಯಾವುದಾದ್ರೂ ಇದ್ರೆ ನಿಮ್ಮ ಲಿಟ್ಮಸ್ ಕಾಗದದಲ್ಲಿ ಯಾವುದೇ ಬದಲಾವಣೆ ಕಂಡು ಬರೋದಿಲ್ಲ. ಇದರಿಂದ ನಾವು ಸುಲಭವಾಗಿ ಅದನ್ನು ತಟಸ್ಥ ದ್ರಾವಣ ಅಂತ ಹೇಳ್ತೀವಿ. ನೀವು ನೋಡಿದ್ರಿ, ಕುಡಿತಕ್ಕಂಥ ನೀರು, ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ನಾವು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಹಲವಾರು ವಸ್ತುಗಳು ಆಮ್ಲೀಯವೂ ಆಗಿರ್ತವೆ, ಪ್ರತ್ಯಾಮ್ಲೀಯವೂ ಆಗಿರ್ತವೆ, ಹಾಗೂ ತಟಸ್ಥವೂ ಆಗಿರ್ತವೆ ಅಂತ ತಿಳ್ಕೊಬೋದು. ಹೌದಲ್ವ ಮಕ್ಕಳೇ? ಓಕೆ ಮಕ್ಕಳೇ, ಥ್ಯಾಂಕ್ ಯು.